ಶುರು ಮಾಡ್ತೇನೆ, ಆದ್ಮೇಲೆ ಇದರಲ್ಲಿ ಮಾಡ್ಕೊಂಡು. ಪೊಲೀಸ್ ಇಲಾಖೆಗೆ ನೀವು ಯಾವುದೇ ಒಂದು ಅಕ್ರಮ ಚಟುವಟಿಕೆ ಬಗ್ಗೆ ಒಂದು ಸಮುದಾಯದಲ್ಲಿ ಒಂದು ಶಾಂತಿ ಪ್ರಿಯರಾಗಿ ನೀವು ಮಾಹಿತಿ ಕೊಡಬೇಕಾದ್ರೆ, ಒಂದು ಬಹಳಷ್ಟು ಜನರಿಗೆ ನಾವು ನಮ್ಮ ಮಾಹಿತಿ ಪೊಲೀಸರಿಗೆ ಕೊಡೋ ಸಂದರ್ಭದಲ್ಲಿ ನಮಗೇನೋ ನಮ್ಮ ಮೇಲ್ಗಡೆ ತಿರುಗಿ ಬಿದ್ದು ಬಿಡ್ತಾರೆ ಯಾರು, ಇದನ್ನ ಎಲ್ಲರಿಗೂ ಗೊತ್ತಾಗಿ ಬಿಡ್ತದೋ ಇಂಥ ಭಯ ಇರ್ತದೆ. ಅದಕ್ಕಾಗಿ ಈಗ ಇದನ್ನು ಕಡಿಮೆ ಮಾಡುವುದಕ್ಕೆ ಮತ್ತು ಪೊಲೀಸ್ ಇಲಾಖೆಗೆ ಅನಾಮಧೇಯವಾಗಿ ನೀವು ಒಂದು ದೂರನ್ನು ಕೊಡುವುದಕ್ಕೆ ಒಂದು ಅವಕಾಶ ಇದೆ. ಇದು ಕರ್ನಾಟಕ ಸ್ಟೇಟ್ ಆಪ್ ಅಂದ್ರೆ ಒಂದು KSP ಆಪ್ ಅಂದ್ರೆ ಒಂದು ಮೊಬೈಲ್ ಅಪ್ಲಿಕೇಶನ್ ಇದೆ. ಇದು ಮೂಲಕ ನೀವು ದೂರನ್ನ ಅನಾಮಧೇಯವಾಗಿ ಕೊಡಬಹುದು. ಸೊ ಕೊಡುವ ಸಂದರ್ಭದಲ್ಲಿ ನಿಮ್ಮ ಫೋನ್ ನಂಬರ್ ಇರಲಿ, ನಿಮ್ಮ ಮಾಹಿತಿ ಇರಲಿ, ಯಾರು ಕೊಟ್ಟಿದ್ದಾರೆ ಎಂಬುದ್ರ ಬಗ್ಗೆ ಸಂಪೂರ್ಣವಾಗಿ ಯಾವ ಒಂದು ಡೀಟೇಲ್ ಯಾರಿಗೂ ಸಿಗಲ್ಲ, ನನಗೂ ಕೂಡ ಸಿಗಲ್ಲ. ಈಗ ಮುಂಚೆ ಈಗ ವಿಡಿಯೋ ತಗೊಂಡ್ಕೊಂಡಿರುವ ನೀವು ಈಗ ಒಂದು ಮಾಹಿತಿ ಕಳಿಸ್ತೀರ ಅಂದ್ರೂ ಯಾರು ಕಳಿಸಿದಾರೆ ಅಂದ್ರೆ ಗೊತ್ತಿರಲ್ಲ, ಮಾಹಿತಿ ಮಾತ್ರ ಇರುತ್ತೆ. ಉದಾಹರಣೆಗೆ ಒಂದು ಅಕ್ರಮವಾಗಿ ಮದ್ಯ ಮಾರಾಟ ಮಾಡಬಹುದು, ಇಲ್ಲ ಗಾಂಜಾ ಸೇವನೆ ಮಾಡಬಹುದು, ಒಂದು ಟ್ರ್ಯಾಕ್ಟರ್ ಅಲ್ಲಿ ಶಬ್ದ ಮಾಲಿನ್ಯ ಹಾಕೊಂಡು ಹೋಗ್ತಾರೆ, ಅವ್ರ ಬಗ್ಗೆ ನೀವು ಮಾಹಿತಿ ಕೊಡ್ಬೇಕಂದ್ರೆ ಸೊ ಇದು ಮೂಲಕ ಕೊಡಬಹುದು. ಸೊ ಇದರಲ್ಲಿ ಏನ್ ಮಾಡ್ಬೇಕಾದ್ರೆ KSP ಆಪ್ ಅಂದ್ರೆ ನಾವು ಪ್ಲೇ ಸ್ಟೋರ್ ಹೋಗ್ಬೇಕು. ಪ್ಲೇ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು KSP ಆಪ್ ಅಂದ್ರೆ ಒಂದು ಓಪನ್ ಮಾಡಬೇಕು. ಆಲ್ರೆಡಿ ನನ್ನಲ್ಲಿ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮತ್ತೆ ಓಪನ್ ಮಾಡಬೇಕು. ಫಸ್ಟ್ ಟೈಮ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗುತ್ತದೆ. ಸೊ ನಮ್ಮ ಕರ್ನಾಟಕ ಸ್ಟೇಟ್ ಪೊಲೀಸ್ ಆಪ್ ಅಲ್ಲಿ ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಬರ್ತದೆ. ಇದು ಕನ್ನಡದಲ್ಲಿ ಕೂಡ ಬರ್ತದೆ. ನಿಮಗೆ ವೆರ್ಷನ್ ಅಲ್ಲಿ ಲ್ಯಾಂಗ್ವೇಜ್ ಸೆಟ್ಟಿಂಗ್ಸ್ ಅಲ್ಲಿ ಹೋಗಿ ಕನ್ನಡ ಬೇಕಾ ಇಂಗ್ಲಿಷ್ ಬೇಕಾ ಅಂದ್ರೆ ನೀವು ಮಾಡ್ಕೊಳ್ಬಹುದು. ಈಗ ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಇರ್ತದೆ. ಎಮರ್ಜೆನ್ಸಿ ಅಂದ್ರೆ ನಾವು ಪ್ರತಿಯೊಂದಕ್ಕೂ 112ಕ್ಕೆ ಕಾಲ್ ಮಾಡಬಹುದು. ನಾನ್ ಎಮರ್ಜೆನ್ಸಿ ಸಂದರ್ಭದಲ್ಲಿ ನಾನ್ ಎಮರ್ಜೆನ್ಸಿ ಅಂದ್ರೆ ಹಾಕೊಂಡು ಈಗ ಯಾರಿಗೆ ನಾವು ಮಾಹಿತಿ ಕೊಡಬೇಕು, ಬೆಳಗಾವಿ ಜಿಲ್ಲೆಗೆ ಮಾಹಿತಿ ಕೊಡಬೇಕು. ಪೊಲೀಸ್ ಸ್ಟೇಷನ್ ನಿಮಗೆ ಗೊತ್ತಿರುತ್ತಂದ್ರೆ ಪೊಲೀಸ್ ಸ್ಟೇಷನ್ ಹೆಸರು ಹಾಕೊಳ್ಬಹುದು. ಉದಾಹರಣೆಗೆ ಬೈಲಹೊಂಗಲ ಅಂದ್ರೆ ಚೂಸ್ ಮಾಡಿದೀವಿ. ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಬರ್ತದೆ. ಸೊ ಇದರಲ್ಲಿ ಇರುವ ಆಕ್ಸಿಡೆಂಟ್ ಆಗಿರಬಹುದು, ಅಸಾಲ್ಟ್ ಆಗಿರಬಹುದು, ಚೈನ್ ಸ್ನಾಚಿಂಗ್ ಆಗಿರಬಹುದು. ಸೊ ಬೇರೆ ಬೇರೆ ಇನ್ಸಿಡೆಂಟ್ ಇರ್ತದೆ. ಒಂದು ವೇಳೆ ಇದರಲ್ಲಿ ಇರೋದು ಯಾವ್ದು ಇಲ್ಲ ಅಂದ್ರೆ ಅದರ್ ಅಂದ್ರೆ ಹಾಕಿಬಿಟ್ಟು ನೀವು ಮಾಡಬಹುದು. ಉದಾಹರಣೆಗೆ ಗಾಂಜಾ ಸೇವನೆ ಮಾಡ್ತಾರೆ ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್. ಇದು ಅಡ್ರೆಸ್ ಎಲ್ಲಿ ನಡೀತಾ ಇದೆ ಅಂದ್ರೆ ಬೈಲಹೊಂಗಲ್ ಬಸ್ ಸ್ಟ್ಯಾಂಡ್ ಅಂದ್ರೆ ಬಸ್ ಸ್ಟ್ಯಾಂಡ್. ನೆಕ್ಸ್ಟ್ ಡೀಟೇಲ್ಸ್ ಆಫ್ ದ ಇನ್ಸಿಡೆಂಟ್, ಯಾರು ಮಾರಾಟ ಮಾಡ್ತಾರೆ, ಎಲ್ಲಿ ಮಾರಾಟ ಮಾಡ್ತಾರೆ, ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ ನಿಮಗೆ ಎಷ್ಟು ಗೊತ್ತಿರುತ್ತದೋ ಅಷ್ಟು ಡೀಟೇಲ್ ಅನ್ನು ನೀವು ಕೊಡಬಹುದು. ಸೊ ಇದರಲ್ಲಿ ಫೋಟೋ ವಿಡಿಯೋ ಯಾವುದಿದೆ ಅಂದ್ರೆ ಅಟ್ಯಾಚ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಇದನ್ನು ನೀವು ಬೇರೆ ಬೇರೆ ಕಾರಣಗಳಿಗೆ ಯೂಸ್ ಮಾಡಬಹುದು. ಒಂದು ವೇಳೆ ಪೊಲೀಸ್ ಸ್ಟೇಷನ್ ಅಲ್ಲಿ ಯಾರು ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅಂದ್ರೆ ಸಂದರ್ಭದಲ್ಲಿ, ನಾನು ಪೊಲೀಸ್ ಸ್ಟೇಷನ್ ಹೋಗಿದ್ದೀನಿ ಕಂಪ್ಲೇಂಟ್ ತಗೊಂಡಿಲ್ಲ ಅಂದ್ರೆ ಇದರಲ್ಲಿ ನೀವು ಮಾಡುತ್ತೆ ಅಂದ್ರೆ ರೆಕಾರ್ಡ್ ಅಲ್ಲಿ ಇದು ಡಿಜಿಟಲ್ ಆಗಿ ಇದು ಎವಿಡೆನ್ಸ್ ಆಗಿ ಇರ್ತದೆ. ಮತ್ತು ಮುಂದಿನ ದಿವಸಗಳಲ್ಲಿ ಯಾರು ನೀವು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರೆ ಹೇಳೋದಕ್ಕೆ ಅವಕಾಶ ಬರೋದಿಲ್ಲ. ಈ ಕರ್ನಾಟಕ ಸ್ಟೇಟ್ ಆಪ್ ಅನ್ನು ಉಪಯೋಗ ಮಾಡಿಕೊಂಡು ನೀವು ದೂರುಗಳನ್ನು ನೀಡಬಹುದು. ನಿಮಗೆ ಯಾವುದೇ ಸಮಸ್ಯೆ ಇರುವ ಸಂದರ್ಭದಲ್ಲಿ ಇದರಲ್ಲಿ ರಿಜಿಸ್ಟರ್ ಮಾಡ್ತೀರ ಅಂದ್ರೆ ನಾಳೆ ಕೋರ್ಟ್ಗೂ ಹೋಗುವ ಸಂದರ್ಭದಲ್ಲಿ ಕೂಡ ನಾನು ಇಂತಹ ದೂರು ನೀಡಿದ್ದೀನಿ ಅಂದ್ರೆ ಹೇಳುವುದಕ್ಕೆ ಅವಕಾಶ ಇರುತ್ತದೆ. ದಯವಿಟ್ಟು ಈ KSP ಆಪ್ ಅನ್ನು ಉಪಯೋಗ ಮಾಡಿಕೊಂಡು ಸಾರ್ವಜನಿಕರ ಮಾಹಿತಿ ಕೊಡಬೇಕಂದ್ರೆ ಹೇಳ್ಕೊಳ್ತೀನಿ.